ಲೀಟ್ರು ಹಾಲು ಕೊಡ್ತಾ ಇದೆಯಾ? ಪ್ರತಿ ತಿಂಗಳು ಸಾವಿರಾರು ರೂಪಾಯಿ ಖರ್ಚು ಮಾಡಿದ್ರು ಕೂಡ ಹಾಲು ಹೆಚ್ಚಾಗ್ತಾ ಇಲ್ವಾ? ಕೆಲವು ರೈತರು ಅದೇ ತಳಿಯ ಹಸುವಿನಿಂದ 10 ರಿಂದ 15 ಲೀಟರ್ ಹಾಲನ್ನ ಪಡಿತಾ ಇದ್ದಾರೆ. ಆದ್ರೆ ಇದು ಹೇಗ್ ಸಾಧ್ಯ? ಹಸುವಿನ ಹಾಲು ಹೆಚ್ಚಿಸೋದಕ್ಕೆ ದುಬಾರಿ ಔಷಧಿ ಬೇಡ, ಸರಿಯಾದ ಆಹಾರ ಕ್ರಮ ಸಾಕು. ನಾನಿವತ್ತು ಹೇಳೋ 5 ದೇಸಿ ಫೀಡ್ಗಳನ್ನ ನೀವು ಸರಿಯಾಗಿ ಕೊಟ್ರೆ ನಿಮ್ಮ ಹಸು ಆರೋಗ್ಯವಾಗಿರೋದು ಮಾತ್ರ ಅಲ್ಲ, ಹಾಲಿನ ಪ್ರಮಾಣ ಕೂಡ ಹೆಚ್ಚಾಗತ್ತೆ. ಸೊ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಹಾಯ್, ಹೆಲೋ, ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಫಾರ್ಮಿಂಗ್ ಚಾನೆಲ್. ನಾನು ಚೈತ್ರ. ಎಸ್, ರೈತರೇ, ಹಸು ಸಾಕಾಣಿಕೆ ಮಾಡ್ತಾ ಇದ್ರೆ ಎಲ್ರಿಗೂ ಕೂಡ ಬರುವಂತ ಒಂದೇ ಒಂದು ಸಮಸ್ಯೆ ಏನ್ ಗೊತ್ತಾ? ಹಸು ಹಾಲು ಕಡಿಮೆ ಕೊಡ್ತಾ ಇದೆ. ಹಸು ಖರೀದಿಸುವಾಗ 12 ಲೀಟರ್ ಕೊಡ್ತಿದ್ದಂತ ಹಸು ಕೆಲವೇ ತಿಂಗಳಲ್ಲಿ 6 ರಿಂದ 7 ಲೀಟರ್ಗೆ ಇಳಿತಾ ಇದೆ. ಇದಕ್ಕೆ ಕಾರಣ ತುಂಬಾ ಜನ ಹಸುವಿನ ತಳಿ ಅಂತ ಅನ್ಕೊಳ್ತಾರೆ, ಬಟ್ ಬಹುತೇಕ ಸಂದರ್ಭಗಳಲ್ಲಿ ಕಾರಣ ಆಹಾರ. ಸೊ ಇವತ್ತಿನ ವಿಡಿಯೋದಲ್ಲಿ ಹಸುವಿನ ಹಾಲನ್ನ ಹೆಚ್ಚಿಸೋದಕ್ಕೆ ಸಹಾಯ ಮಾಡುವಂತ 5 ರಿಂದ 6 ಪ್ರಮುಖ ಫೀಡ್ಗಳ ಬಗ್ಗೆ ಸೊ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋವನ್ನ ಮಿಸ್ ಮಾಡದೆ ನೋಡಿ. ಸೊ ಮೊದಲನೇದಾಗಿ ಅಜೋಲಾ. ಹಸು ಹಾಲನ್ನ ಹೆಚ್ಚಿಸೋದಕ್ಕೆ ಹಸಿರು ಚಿನ್ನ ಅಂತ ಕರೀತಾರೆ, ಅಂದ್ರೆ ಗ್ರೀನ್ ಗೋಲ್ಡ್ ಅಂತ ಕರೀತಾರೆ. ಇದು ನೀರಿನ ಮೇಲೆ ಬೆಳೆಯುವಂತ ಒಂದು ಸಣ್ಣ ಗಿಡ ಆಗಿರುತ್ತೆ. ಆದ್ರೆ ಇದರ ಪೌಷ್ಟಿಕಾಂಶ ನೋಡಿ ಆಶ್ಚರ್ಯ ಆಗುತ್ತೆ. ಇದರಲ್ಲಿ ಪ್ರೋಟೀನ್ ಆಗಿರ್ಬೋದು, ಅಮೈನೋ ಆಸಿಡ್ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಕ್ಯಾಲ್ಸಿಯಂ ಸೇರಿದಂತೆ ಸಾಕಷ್ಟು ಪೋಷಕಾಂಶ ಇದೆ. ಅಜೋಲಾ ಬೆಳೆಸೋದಕ್ಕೆ ಹೆಚ್ಚು ಜಾಗ ಬೇಡ, ನೀವೇ ಬೆಳೆಸಬಹುದು. 10 ಅಡಿ ಅಥವಾ 6 ಅಡಿ ಗಾತ್ರದ ಒಂದು ಸಣ್ಣ ಗುಂಡಿಯಲ್ಲೇ ಸಾಕಷ್ಟು ಅಜೋಲವನ್ನ ಬೆಳಿಬಹುದು. ಒಂದು ಹಸುವಿಗೆ ಪ್ರತಿದಿನ 1 ರಿಂದ 1.5 kg ಅಜೋಲಾ ಕೊಟ್ರೆ ಒಳ್ಳೆ ಫಲಿತಾಂಶ ಕಾಣ್ತೀರಾ. ಅನೇಕ ರೈತರು ಅಜೋಲಾ ಬಳಸಿದ ನಂತರ ಹಾಲಿನ ಪ್ರಮಾಣದಲ್ಲಿ ಏರಿಕೆ ಕಂಡಿರೋದಾಗಿ ಹೇಳ್ತಾರೆ. ಜೊತೆಗೆ ಆಹಾರ ಕೂಡ, ವೆಚ್ಚ ಕೂಡ ಇಲ್ಲಿ ನಿಮಗೆ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಮನೆಯಲ್ಲೇ ಸ್ವಲ್ಪ ಜಾಗ ಇತ್ತು ಅಂತಂದ್ರೆ ನೀವು ಅಜೋಲವನ್ನ ಆರಾಮಾಗಿ ಬೆಳೆಸಬಹುದು. ಸೊ ಇದು ನಿಮಗೆ ನಾಳೆ ಹಾಳಾಗತ್ತೆ, ನಾಡಿದ್ದು ಹಾಳಾಗತ್ತೆ ಆ ಥರ ಏನು ಇಲ್ಲ. ಸೊ ನಿಮ್ಮ ಒಂದು ಮನೆಯಲ್ಲಿ ಎಷ್ಟು ಹಸು ಇದೆ, ಸೊ ಒಂದು ಟೈಮ್ ನೀವು ಕೊಟ್ರೆ ಸಾಕು. ಆ ಒಂದು ಟೈಮಲ್ಲಿ ಮಾತ್ರ ನೀವು ಅಜೋಲವನ್ನ ತೆಗೆದು ಕ್ಲೀನ್ ಮಾಡಿ ಹಸುವಿಗೆ ಕೊಟ್ರೆ ಸಾಕು. ಇದರಿಂದ ಒಳ್ಳೆ ಪೌಷ್ಟಿಕಾಂಶ, ಅಂದ್ರೆ ಹಸುವಿಗೆ ಗ್ರೀನ್ ಗೋಲ್ಡ್ ಅಂತಾನೆ ಕರೀತಾರೆ, ಅಂದ್ರೆ ಒಳ್ಳೆ ಫೀಡ್ ಅಂತ ಕರೀತಾರೆ. ಸೊ ನಾನು ನಿಮ್ಗೆ ಒಂದು ಪ್ರಿಫರೆನ್ಸ್ ಅಂತ ಕೊಡ್ತೀನಿ ಅಂತಂದ್ರೆ, ಮೊದಲನೇದಾಗಿ ನಿಮ್ಮ ಆಹಾರ ಕ್ರಮದಲ್ಲಿ, ಹಸುವಿಗೆ ಏನಾದ್ರೂ ಆಹಾರ ಕ್ರಮದಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು ಅಂತಂದ್ರೆ ಸೊ ಇವತ್ತಿಂದ ಅಜೋಲವನ್ನ ಕೊಡಿ. ಸೊ ನೀವೇ ರಿಸಲ್ಟ್ ಅನ್ನ ಕಂಡ್ಕೊಳ್ತೀರಾ. ಇನ್ನು ಸ್ನೇಹಿತರೆ, ಎರಡನೇ ವಿಚಾರದ ಬಗ್ಗೆ ಮಾತಾಡೋಣ. ನೇಪಿಯರ್ ಹುಲ್ಲು. ಸೊ ಹಾಲಿನ ಫ್ಯಾಕ್ಟರಿ ಅಂತ ಕರೀತಾರೆ, ಅಂದ್ರೆ ಹಸುಗಳಿಗೆ ಹಸಿರು ಮೇವು ಅಂದ್ರೆ ನೇಪಿಯರ್ ಹುಲ್ಲು. ಸ್ನೇಹಿತರೆ, ವಿಶೇಷವಾಗಿ CO4 ಆಗಿರ್ಬೋದು, COFS29 ಹಾಗೆ ಸೂಪರ್ ನೇಪಿಯರ್ ತಳಿಗಳು ಹೆಚ್ಚು ಫೇಮಸ್. ಸೊ ನೇಪಿಯರ್ ಹುಲ್ಲಿನಲ್ಲಿ ಫೈಬರ್ ಆಗಿರ್ಬೋದು, ಶಕ್ತಿ ಅಂಶಗಳು ಹೆಚ್ಚಿರುತ್ತೆ. ಸೊ ಹಸುವಿನ ಒಂದು ಜೀರ್ಣಕ್ರಿಯೆ, ಡೈಜೆಷನ್ ಚೆನ್ನಾಗಿರಬೇಕು ಅಂತಂದ್ರೆ ಇದು ಹೆಲ್ಪ್ ಮಾಡುತ್ತೆ. 1 ಎಕರೆ ನೇಪಿಯರ್ ಅನ್ನ ಬೆಳೆದ್ರೆ ವರ್ಷ ಪೂರ್ತಿ ಹಸುಗಳಿಗೆ ನೀವು ಮೇವನ್ನ ಕೊಡಬಹುದು. ಹಸುವಿಗೆ ಪ್ರತಿದಿನ 20 ರಿಂದ 30 kg ಹಸಿರು ಮೇವು ನೀಡಿದ್ರೆ ಹಾಲಿನ ಉತ್ಪಾದನೆಗೆ ಒಂದೊಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ಇದು ಕಡಿಮೆ ವೆಚ್ಚದಲ್ಲಿ ಹೆಚ್ಚು ಮೇವು ಕೊಡುವಂತ ಒಂದು ಬೆಳೆ ಸ್ನೇಹಿತರೆ. ಇನ್ನು ಮೂರನೇದಾಗಿ ಖನಿಜ ಮಿಶ್ರಣ, ಅಂದ್ರೆ ಮಿನರಲ್ ಮಿಕ್ಸ್ಚರ್ ಅಂತ ಕರಿತೀವಿ. ಈ ವಿಷಯವನ್ನ ಅನೇಕ ರೈತರು ನೆಗ್ಲೆಕ್ಟ್ ಮಾಡ್ತಾರೆ. ಹಸುಗಳಿಗೆ ಹೊಟ್ಟೆ ತುಂಬಾ ಆಹಾರ ಕೊಟ್ರೆ ಸಾಕಪ್ಪ ಅಂತ ಅನ್ಕೊಳ್ತಾರೆ. ಆದ್ರೆ ಹಸುವಿನ ದೇಹಕ್ಕೂ ನಮ್ಮ ಮನುಷ್ಯರ ತರನೇ ವಿಟಮಿನ್ ಆಗಿರ್ಬೋದು, ಖನಿಜಗಳು ಬೇಕಾಗುತ್ತೆ. ಕ್ಯಾಲ್ಸಿಯಂ, ಫಾಸ್ಫರಸ್ ಆಗಿರ್ಬೋದು, ಮೆಗ್ನೀಷಿಯಂ ಆಗಿರ್ಬೋದು, ಜಿಂಕ್ ಆಗಿರ್ಬೋದು, ಹೀಗೆ ಖನಿಜಗಳು ಕೊರತೆ ಇತ್ತು ಅಂತಂದ್ರೂ ಕೂಡ ಹಾಲಿನ ಉತ್ಪಾದನೆ ಕಡಿಮೆ ಆಗುತ್ತೆ. ಸೊ ಹಸುಗಳ ಸಂತಾನೋತ್ಪತ್ತಿ ಮೇಲೂ ಕೂಡ ಪರಿಣಾಮ ಬೀಳುತ್ತೆ. ಸೊ ಹಾಗಾಗಿ ಪಶು ವೈದ್ಯರ ಸಲಹೆಯಂತೆ ಪ್ರತಿದಿನ 50 ರಿಂದ 100 ಗ್ರಾಂ ಖನಿಜ ಮಿಶ್ರಣ ನೀಡೋದು ಒಳ್ಳೆಯದು. ಅಂದ್ರೆ ನೀವು ಏನ್ ಫುಡ್ ಕೊಡ್ತೀರೋ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಡ್ಬೋದು. ಕೆಲವೇ ರೂಪಾಯಿ ವೆಚ್ಚದಲ್ಲಿ ಒಂದೊಳ್ಳೆ ರಿಸಲ್ಟ್ ಅನ್ನ ಈ ಒಂದು ಮಿನರಲ್ ಮಿಕ್ಸ್ಚರ್ ನಿಮ್ಗೆ ಕೊಡುತ್ತೆ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ನಾಲ್ಕನೇದಾಗಿ ಬ್ಯಾಲೆನ್ಸ್ಡ್ ಆಹಾರ, ಅಂದ್ರೆ ಸಮತೋಲಿತ ಆಹಾರ ಅಂತ ಹೇಳ್ತೀವಿ. ಸೊ ಇಲ್ಲಿ ಒಂದು ದೊಡ್ಡ ಕಲ್ಪನೆ ಇದೆ. ಅದೇನಪ್ಪಾ ಅಂತಂದ್ರೆ, ಕೆಲವರು ಕೇವಲ ಹುಲ್ಲು ಮಾತ್ರ ಕೊಡ್ತಾರೆ, ಇನ್ನು ಕೆಲವರು ಕೇವಲ ದವಸ ಧಾನ್ಯ ಮಾತ್ರ ಕೊಡ್ತಾರೆ. ಸೊ ಇದು ನಿಮ್ಗೆ ಎರಡೂ ಸರಿಯಲ್ಲ ಸ್ನೇಹಿತರೆ. ಹಸುವಿಗೆ ಸಮತೋಲಿತ ಆಹಾರ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ನಿಮ್ಗೆ ಹಸಿರು ಮೇವಾಗಿರ್ಬೋದು, ಜೊತೆಗೆ ಒಣ ಮೇವಾಗಿರ್ಬೋದು, ದವಸ ಧಾನ್ಯ ಆಗಿರ್ಬೋದು, ಜೊತೆಗೆ ನಾನು ಆಗ್ಲೇ ಹೇಳಿದೆ ಖನಿಜ ಮಿಶ್ರಣವನ್ನ ಕೂಡ ಕೊಡಬೇಕು ಅಂತ ಹೇಳ್ಕೊಂಡು, ಅದರ ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು, ಈ ಎಲ್ಲವೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಹಸುಗಳಿಗೆ ಸಿಗ್ಬೇಕಾಗತ್ತೆ.
ಸೊ ಹಾಲು ಉತ್ಪಾದನೆ ಅಂತಂದ್ರೆ ಒಂದು ಕಾರ್ಖಾನೆ ಇದ್ದಂಗೆ. ಕಚ್ಚಾ ವಸ್ತು ಸರಿಯಾಗಿ ಹೋದ್ರೆ ಮಾತ್ರ ಉತ್ಪನ್ನ ಅಂದ್ರೆ ಪ್ರೊಡಕ್ಷನ್ ಇಲ್ಲಿ ನಿಮಗೆ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ಬ್ಯಾಲೆನ್ಸ್ಡ್ ಫೀಡ್ ಏನಿರುತ್ತೋ ಅದನ್ನ ಮೇಂಟೈನ್ ಮಾಡಬೇಕಾಗತ್ತೆ. ಇನ್ನು 5ನೇದಾಗಿ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ತಾರೆ, 1 ಲೀಟರ್ ಹಾಲಿನಲ್ಲಿ ಸುಮಾರು 85ರಿಂದ 90% ನೀರಿರುತ್ತೆ. ಸೊ ಹೀಗಿರುವಾಗ ಹಸುವಿಗೆ ಸಾಕಷ್ಟು ನೀರು ಸಿಗದಿದ್ರೆ ಹಾಲು ಹೇಗೆ ಹೆಚ್ಚಾಗತ್ತೆ ಹೇಳಿ? ಸೊ ಒಂದು ಹಾಲು ಕೊಡುವಂತ ಹಸು ದಿನಕ್ಕೆ 5ರಿಂದ 80 ಲೀಟರ್ ನೀರು ಕುಡಿಬೇಕಾಗತ್ತೆ. ಸೊ ಬೇಸಿಗೆಯಲ್ಲಿ ಇದು ಇನ್ನಷ್ಟು ಹೆಚ್ಚಾಗಬಹುದು. ಆದ್ರಿಂದ ಯಾವಾಗ್ಲೂ ಸ್ವಚ್ಛ ಕುಡಿಯುವ ನೀರು ಲಭ್ಯ ಇರಬೇಕು ಸ್ನೇಹಿತರೆ. ಇದು ಉಚಿತ ಆದ್ರೂ ಕೂಡ ಹಾಲು ಹೆಚ್ಚಿಸುವಂತ ಅತ್ಯಂತ ಪ್ರಮುಖ ಅಂಶ ಆಗಿರುತ್ತೆ. ತುಂಬಾ ಜನ ನೀರು ಬಿಡಪ್ಪ ಹಸು ಹಂಗೆ ಕುಡಿತಾ ಇರುತ್ತೆ ಅಂತ ಹೇಳ್ಕೊಂಡು ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ಕರೆಕ್ಟ್ ಆಗಿ ನಿಮ್ಮ ಒಂದು ಮನೆಯಲ್ಲಿರುವಂತಹ ಹಸು ನೀರನ್ನ ಕುಡಿತಾ ಇದೆಯಾ ಅನ್ನುವಂಥದ್ದನ್ನ ಚೆಕ್ ಮಾಡ್ಕೊಳ್ಳಿ. ಇದು ಕೂಡ ಹಾಲು ಉತ್ಪಾದನೆಗೆ ಮೇಜರ್ ಪಾಯಿಂಟ್ ಆಗಿರುತ್ತೆ. ಸೊ ಈಗ ಬ್ಯಾಲೆನ್ಸ್ಡ್ ಫೀಡ್ ಆಯ್ತು, ನೀರಾಯ್ತು, ಖನಿಜ ಮಿಶ್ರಣ ಎಲ್ಲ ಹೇಳಿದೆ. ಅದರ ಜೊತೆಗೆ ಹಸುವಿನ ಚಟುವಟಿಕೆ ಅಂದ್ರೆ ಆಕ್ಟಿವಿಟಿ, ದಿನವಿಡೀ ಕಟ್ಟಿ ಹಾಕಿರುವಂತಹ ಹಸುಗಿಂತ ಸ್ವಲ್ಪ ನಡೆದಾಡುವಂತ ಅವಕಾಶ ಸಿಗುವಂತ ಹಸುಗಳು ಹೆಚ್ಚು ಆರೋಗ್ಯಕರವಾಗಿರುತ್ತೆ. ಸೊ ಇದನ್ನ ಒಬ್ಸರ್ವ್ ಮಾಡಿ. ಸೊ ನಡೆಯೋದ್ರಿಂದ ರಕ್ತ ಸಂಚಾರ ಚೆನ್ನಾಗಿರುತ್ತೆ, ಜೀರ್ಣಕ್ರಿಯೆ ಚೆನ್ನಾಗಿರುತ್ತೆ, ಒತ್ತಡ ಕೂಡ ಕಡಿಮೆ ಆಗಿರುತ್ತೆ. ಇವೆಲ್ಲ ಕೂಡ ಹಾಲಿನ ಉತ್ಪಾದನೆಗೆ ನಿಮಗೆ ಸಹಕಾರಿಯಾಗಿರುತ್ತೆ. ಅದರಿಂದ ಸಾಧ್ಯವಾದ್ರೆ ಪ್ರತಿದಿನ ಸ್ವಲ್ಪ ಸಮಯ ಹಸುವನ್ನ ಹೊರಗೆ ಬಿಡಿ. ಸೊ ಅಥವಾ ಒಂದಷ್ಟು ಓಪನ್ ಏರಿಯಾ ಇತ್ತು ಅಂತಂದ್ರೆ ಅಲ್ಲಿ ಅದನ್ನ ಬಿಟ್ಟು, ಯಾಕಂತಂದ್ರೆ ನೀವು ಅಬ್ಸರ್ವ್ ಮಾಡಿ. ಸೊ ಒಂದೀಗ ನಿಮ್ಮ ಮನೆಯಲ್ಲಿ ಪ್ರತಿದಿನ 24x7 ನೀವು ಹಸುವನ್ನ ಕಟ್ ಹಾಕ್ತಿದ್ದೀರಾ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಹಸುವಿನ ಹಾಲು ಎಷ್ಟು ಕೊಡ್ತಾ ಇದೆ. ಅದೇ ಒಂದು ಓಪನ್ ಏರಿಯಾದಲ್ಲಿ 1 ತಿಂಗಳು ನೀವು ಬಿಟ್ಟು ನೋಡಿ, ಅಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಯಾಕಂತಂದ್ರೆ ಮನುಷ್ಯರಿಗೆ ಯಾವ ರೀತಿ ಒಂದಷ್ಟು ಟೆನ್ಷನ್ ಅಥವಾ ಫ್ರಸ್ಟ್ರೇಷನ್ ಹೆಂಗಿರುತ್ತೋ ಹಸುಗಳಿಗೂ ಅದೇ ರೀತಿಯಾಗಿರುತ್ತೆ. ಸೊ ಹಸುಗಳನ್ನ ಓಪನ್ ಏರಿಯಾದಲ್ಲಿ ಬಿಡೋದ್ರಿಂದ ಕೂಡ ಹಾಲಿನ ಇಳುವರಿಯಲ್ಲಿ ಹೆಚ್ಚಾಗುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಸಂಜೆ ಹೊತ್ತು ಅಂದ್ರೆ ನಿಮಗೆ ಬಿಸಿಲು ಇಲ್ದಿರುವಂತ ಟೈಮ್ ಆಗಿರ್ಬೋದು, ಬೆಳಿಗ್ಗೆ ಆಗಿರ್ಬೋದು, ಹಸುಗಳನ್ನ ಓಡಾಡೋದಕ್ಕೆ ಬೇಡಿ. ಸ್ವಲ್ಪ ಅವುಗಳು ಆಕ್ಟಿವ್ ಆಗಿದ್ರೆ ಅವುಗಳು ಕೂಡ ಚೆನ್ನಾಗಿ ಹಾಲನ್ನ ಕೊಡುತ್ತೆ. ಸೊ ಇದನ್ನ ಕೂಡ ನೀವು ಒಂದು ಕನ್ಸಿಡರ್ ಮಾಡಬಹುದು ಈ ಪಾಯಿಂಟ್ ಅನ್ನ. ಇನ್ನು ಸ್ನೇಹಿತರೆ ಕೊನೆಯದಾಗಿ ತುಂಬಾ ಇಂಪಾರ್ಟೆಂಟ್, ಬೆಲ್ಲದ ಮಿಶ್ರಣ. ಶಕ್ತಿಯನ್ನ ಹೆಚ್ಚಿಸೋದಕ್ಕೆ ಹಾಲು ಉತ್ಪಾದನೆಗೆ ಇದು ನಿಮಗೆ ಹೆಲ್ಪ್ ಮಾಡುತ್ತೆ. ನಮ್ಮ ಹಳೆಯ ಕಾಲದ ರೈತರು ಹಸುಗಳಿಗೆ ಬೆಲ್ಲವನ್ನ ವಿಶೇಷವಾಗಿ ಕೊಡ್ತಾ ಇದ್ರು. ಕಾರಣ ಏನ್ ಗೊತ್ತಾ? ಬೆಲ್ಲದಲ್ಲಿ ನೈಸರ್ಗಿಕ ಸಕ್ಕರೆ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಶಕ್ತಿದಾಯಕ ಅಂಶಗಳಿರುತ್ತೆ. ಸೊ ಹಾಲು ಕೊಡುವಂತ ಹಸುಗಳಿಗೆ ಹೆಚ್ಚಿನ ಶಕ್ತಿಯ ಅಗತ್ಯ ಇರುತ್ತೆ. ಸೊ ಅಂತ ಟೈಮ್ ಅಲ್ಲಿ ನಿಯಮಿತ ಪ್ರಮಾಣದಲ್ಲಿ ಬೆಲ್ಲವನ್ನ ಆಹಾರದ ಜೊತೆ ಸೇರಿಸಿ ಕೊಡೋದ್ರಿಂದ, ಅಂದ್ರೆ ನೀವು ಹಸಿರು ಮೇವು ಏನಾದ್ರೂ ಕೊಡ್ತಿರಲ್ಲ ಆ ಟೈಮಲ್ಲಿ ಕೊಡೋದ್ರಿಂದ ತುಂಬಾ ಯೂಸ್ಫುಲ್ ಆಗುತ್ತೆ. ವಿಶೇಷವಾಗಿ ಕರು ಹಾಕಿದ ನಂತರದ ದಿನಗಳಲ್ಲಿ ಹಾಗೆ ಹೆಚ್ಚಿನ ಹಾಲು ಕೊಡುವಂತ ಹಸುಗಳಲ್ಲಿ ಇದು ತುಂಬಾ ಹೆಲ್ಪ್ಫುಲ್ ಸ್ನೇಹಿತರೆ. ಸೊ ಹೇಗ್ ಮಿಶ್ರಣ ಮಾಡಬೇಕು ಅದನ್ನ ಕೂಡ ಹೇಳ್ತೀನಿ. 100ರಿಂದ 200 ಗ್ರಾಂ ಬೆಲ್ಲ, ಸ್ವಲ್ಪ ಖನಿಜ ಮಿಶ್ರಣ, ಜೊತೆಗೆ ದವಸ ಆಗಿರ್ಬೋದು ಮೇವು ಜೊತೆ ಸೇರಿಸಿ ವಾರಕ್ಕೆ 2ರಿಂದ 3 ಬಾರಿ ನೀವು ನೀಡಬೇಕಾಗತ್ತೆ. ಸೊ ಕೆಲವು ರೈತರು ಬೆಲ್ಲ, ಕಡಲೆ ಚೂರು, ಖನಿಜ ಮಿಶ್ರಣ ಸೇರಿಸಿ ಕೂಡ ಕೊಡ್ತಾರೆ. ಇದನ್ನ ಕೂಡ ಮಾಡಬಹುದು. ಇದರಿಂದ ಹಸುಗಳು ಆಹಾರವನ್ನ ಆಸಕ್ತಿಯಿಂದ ತಿನ್ನೋದಕ್ಕೆ ಇಷ್ಟಪಡುತ್ತೆ. ಸೊ ಹೆಚ್ಚು ಬೆಲ್ಲ ಕೊಡೋದು ಒಳ್ಳೆಯದಲ್ಲ ಸ್ನೇಹಿತರೆ, ಮಿತ ಪ್ರಮಾಣದಲ್ಲಿ ಬಳಸಬೇಕಾಗತ್ತೆ. ಸೊ ಪಶು ವೈದ್ಯರ ಸಲಹೆಯನ್ನ ಪಡ್ಕೊಳ್ಳಿ. ಸೊ ನಿಮ್ಮ ಹಸುವಿನ ವೆಯ್ಟ್ ಆಗಿರ್ಬೋದು, ಏಜ್ ಆಗಿರ್ಬೋದು, ಅದ್ರ ಮೇಲೆ ನೀವು ಕೊಡಬೇಕಾಗತ್ತೆ. ಜಾಸ್ತಿ ಹಸು ಹಾಲು ಕೊಡಬೇಕು ಅಂತ ಹೇಳ್ಕೊಂಡು ಪ್ರತಿದಿನ ಬೆಲ್ಲ ಕೊಡೋದಲ್ಲ. ಸೊ ಹಾಗಾಗಿ ಇದನ್ನ ಕೂಡ ಮೇಂಟೈನ್ ಮಾಡಿ. ಸೊ ಒಂದಷ್ಟು ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು ಅಂತಂದ್ರೆ ಬೆಳಿಗ್ಗೆ ನೇಪಿಯರ್ ಹುಲ್ ಕೊಡಿ, ಮಧ್ಯಾಹ್ನ ಅಜೋಲಾ ಕೊಡಿ, ಸಂಜೆ ಹಸಿರು ಮೇವು ಪ್ಲಸ್ ದವಸ ಕೊಡಿ, ಪ್ರತಿದಿನ ಖನಿಜ ಮಿಶ್ರಣವನ್ನ ಕೊಡಿ, ಜೊತೆಗೆ ಯಾವಾಗ್ಲೂ ಶುದ್ಧ ನೀರನ್ನ ಅವುಗಳಿಗೆ ಇಟ್ಟಿರಿ ಸ್ನೇಹಿತರೆ. ಈ ಪದ್ಧತಿಯನ್ನ ನೀವು ನಿರಂತರವಾಗಿ ಕಂಟಿನ್ಯೂ ಆಗಿ ಫಾಲೋ ಮಾಡಿದ್ರೆ ಒಳ್ಳೆ ಒಂದು ರಿಸಲ್ಟ್ ಬರುವಂತ ಸಾಧ್ಯತೆ ಇದೆ. ಸೊ ಹಾಗಾಗಿ ಹಾಲು ಹೆಚ್ಚಿಸುವಂತ ಯಾವ ಮಾಯಾಜಾಲವೂ ಬೇಕಾಗಿಲ್ಲ ಸ್ನೇಹಿತರೆ, ಅಥವಾ ಕಾಸ್ಟ್ಲಿ ಫೀಡ್ ಬೇಕಾಗಿಲ್ಲ. ಸರಿಯಾದ ಆಹಾರ, ಸರಿಯಾದ ನಿರ್ವಹಣೆ, ಹಸುವಿನ ಆರೋಗ್ಯದ ಕಡೆ ಗಮನ ಕೊಟ್ರೆ ಸಾಕು. ಅಜೋಲಾ ಆಗಿರ್ಬೋದು, ನೇಪಿಯರ್ ಆಗಿರ್ಬೋದು, ಅಥವಾ ಖನಿಜ ಮಿಶ್ರಣ ಆಗಿರ್ಬೋದು, ಸಮತೋಲಿತ ಆಹಾರ ಆಗಿರ್ಬೋದು, ಸಾಕಷ್ಟು ನೀರು, ಈ 5ರಿಂದ 6 ವಿಚಾರಗಳನ್ನ ನೀವು ಕರೆಕ್ಟ್ ಆಗಿ ಪಾಲಿಸಿದ್ರೆ ನಿಮ್ಮ ಹೈನುಗಾರಿಕೆಯನ್ನ ಮತ್ತೊಂದು ಹಂತಕ್ಕೆ ನೀವು ತೆಗೆದುಕೊಂಡು ಹೋಗ್ಬೋದು. ಸಾಕಷ್ಟು ರೈತರಿಗೆ ನಾನೀಗ ಏನ್ ಹೇಳಿದೆ, ಒಂದಷ್ಟು ಜನ ಇದನ್ನ ಫಾಲೋ ಮಾಡ್ತಾ ಇದ್ರೆ, ಇನ್ನೊಂದಷ್ಟು ಜನರು ಇದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಈ ಒಂದಷ್ಟು ನಾನು ಏನ್ ಟಿಪ್ಸ್ ಗಳನ್ನ ಕೊಟ್ಟೆ ಅದನ್ನ ಫಾಲೋ ಮಾಡಿ ಖಂಡಿತ ರಿಸಲ್ಟ್ ಅನ್ನ ಪಡ್ಕೊಳ್ತೀರಾ. ಸೊ ಅದ್ರ ಜೊತೆಗೆ ನಿಮ್ಮ ಒಂದು ಹಸುವಿನ ಹಾಲಿನ ಇಳುವರಿ ಹೆಚ್ಚಾಗಿದೆ ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಏನ್ ಆಹಾರವನ್ನ ಕೊಡ್ತೀರಾ. ಇದರಿಂದ ಸಾಕಷ್ಟು ರೈತರಿಗೆ ಬೆನಿಫಿಟ್ ಕೂಡ ಆಗುತ್ತೆ. ಸೊ ಏನ್ ಕೊಡಬಾರ್ದು ಅನ್ನೋದನ್ನ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿ ಜೊತೆ ನಾನು ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟಾಟಾ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.